ನೀವುಗಳೇ ಹೇಳಿ, ನಿಮ್ಮ ಕೈಗೆ ಮೊದಲು ಫಸ್ಟು ಮೊಬೈಲ್ ಬಂದಾಗ ಎಷ್ಟೊತ್ತರೆಗೂ ನೋಡ್ತಾಯಿದ್ರಿ? ದೊಡ್ಡವ್ರು, ಹಿರಿಯರು ಎಷ್ಟೊತ್ತರೆಗೂ ನೋಡ್ತಾಯಿದ್ರಿ? ಅದು ನೋಡೋದಂತ ಇದು ನೋಡೋದಂತ ತಿರುಗಿಸ್ ನೋಡೋದಂತಿದ್ದು ಇದರೊಳಗಡೆ ಏನೇನಿದೆ ಎಲ್ಲ ಮುಟ್ಟಿ. ಇನ್ನು ಮಕ್ಕಳು, ಅವರ ಬುದ್ಧಿ ತುಂಬ ಚುರುಕಾಗಿರುತ್ತೆ, ಹೊಸತನವನ್ನು ತಗೊಳ್ಬೇಕು ಅಂತಿರುತ್ತೆ. ಹೊಸತನದಲ್ಲಿ ಈ ಥರದ್ದು ಬಂದುಬಿಟ್ರೆ ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ. ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪ್ಲಾಯ್ಟ್ ಎರಡೂ ಮಾಡ್ತಾರೆ. ಎಕ್ಸ್ಪ್ಲೋರು ಮತ್ತು ಎಕ್ಸ್ಪ್ಲಾಯ್ಟ್, ಮೊಬೈಲ್ ಎಕ್ಸ್ಪ್ಲಾಯ್ಟ್ ಮಾಡಿದಾಗ ಯಾವುದೋ ಸೈಟ್ಗೆ ಹೋಗುತ್ತೆ, ಏನೇನೋ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗೋದೇ ಈ ಗೇಮ್ ಆಡೋದು, ಅಡಿಕ್ಷನ್. ಗೇಮ್ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಯಾರೊಬ್ಬರು ಫ್ರೆಂಡ್ ಏನೋ ಕಳಿಸ್ಬಿಡ್ತಾರೆ ಗೊತ್ತಿರೋರು, ಈ ಗೇಮ್ ಆಡೋಣ ಬಾ ಸಖತ್ತಾಗಿರುತ್ತೆ ಅಂತ ಗೇಮ್ ಆಡ್ತಾರೆ, ಅಡಿಕ್ಷನ್. ಸೊ ರಾಹು ಇವರ ಜಾತಕದಲ್ಲಿ ನೆಗೆಟಿವ್ ಕಾಂಬಿನೇಷನಲ್ಲಿ ಕೂತಿದ್ರೆ ಅಲ್ಲಿ ಅಡಿಕ್ಷನ್ಗೆ ಒಳಗಾಗ್ತಾರೆ, ಗೇಮಿಂಗ್ ಅಡಿಕ್ಷನ್. ಅದರಿಂದ ನೆಕ್ಸ್ಟ್ ಬೆಟ್ಟಿಂಗ್ ಹೋಗ್ತಾರೆ, ಬೆಟ್ಟಿಂಗಿಂದ ದುಡ್ಡು ಕೊಡ್ತಕ್ಕಂಥದ್ದು. ಹೀಗೇ ಹಿಂಗೆ ಹೋಗಿನೇ ಇವಾಗೆಲ್ಲ ಬರ್ತಾ ಇರ್ತಕ್ಕಂಥ IPL ಎಲ್ಲ ಈ ಬೆಟ್ಟಿಂಗಿಂದ ಹಾಳು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರು ಈ ಬೆಟ್ಟಿಂಗ್ ವಿಚಾರದಲ್ಲಿ ಯಾರು ಗೆಲ್ತಾರೆ ಅಂತ ಫಸ್ಟೇ ಹೇಳ್ಬಿಡ್ತಾರಲ್ಲ, ಅವರೆಲ್ಲ ಎಲ್ಲೋ ಒಂದು ಕಡೆ ರಾಹುವಿನ ತತ್ವದಲ್ಲಿ ಕೆಟ್ಟ ಪರಿಸ್ಥಿತಿಯಲ್ಲಿ ಇನ್ನೂ ಒಂದಷ್ಟು ಜನ ಕೆಟ್ಟದ್ದು ಮಾಡೋಣ ಅಂತ ಹೇಳಿ ಬಂದಿರತಕ್ಕಂಥ ಒಂದು ಮನಸ್ಥಿತಿಯವರು ಬಂದಿರ್ತಾರೆ. ಈಗ ನಾನು ಜ್ಯೋತಿಷನಾಗಿ ನಾನು ಯಾಕೆ IPL ಪ್ರಮೋಟ್ ಮಾಡಲ್ಲ? ಅದು ಒಂದು ಕ್ರೀಡೆ, ಸೋಲು ಗೆಲುವು ಕಾಮನ್ನು. ಅದನ್ನು ನಾವು ಜ್ಯೋತಿಷ್ಯದಲ್ಲಿ ಸೋಲು ಗೆಲುವನ್ನು ಯೂಸ್ ಮಾಡಿ ಅದನ್ನು ಅಡಿಕ್ಷನ್ ಮಾಡಿಕೊಂಡು ಅದರಲ್ಲಿ ದಂಧೆ ಮಾಡಿಕೊಂಡು ಅದರಲ್ಲಿ ಬೆಟ್ಟಿಂಗ್ ಮಾಡಿದ್ರೆ ನಮಗೆ ಜ್ಯೋತಿಷ್ಯದ ಆಶೀರ್ವಾದ ಸಿಗುತ್ತಾ? ಗ್ರಹಗಳ ಆಶೀರ್ವಾದ ಸಿಗುತ್ತಾ? ಅದನ್ನು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದೇ ತುಂಬ ಜನ ಯಾರ್ಯಾರು ಭಾರತದಲ್ಲಿ ಈ ಡೇಟಿನ ಪ್ರಕಾರ ಮತ್ತು ಈ ಗ್ರಹದ ಪ್ರಕಾರ ಅವನು ಹಾಕೊಂಡಿರ್ತಕ್ಕಂಥ ಜರ್ಸಿ ಹಿಂದಿನ ನಂಬರ್ ಪ್ರಕಾರ ಇವೆಲ್ಲ ಡೇಟ್ ಪ್ರಕಾರ, ಈ ಡೇಟಲ್ಲಿ ಹುಟ್ಟಿರೋರಿಗೆ ಕ್ಯಾಪ್ಟನ್ ಡೇಟ್ ಪ್ರಕಾರ ಇವನು ಗೆಲ್ತಾನೆ ಅವ್ನು ಗೆಲ್ತಾನೆ ಅಂತ ಹೇಳ್ತಕ್ಕಂಥವರೆಲ್ಲ ಯಾರು ಕೇಳ್ತಾರೆ ಅವರೆಲ್ಲ ನೀವು ಯಾರು ಉದ್ಧಾರ ಆಗಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು. ಸೀರಿಯಸ್ ಆಗಿರೋರು ಒಂದು ಕೆಲಸಕ್ಕೆ ಹೋಗ್ತಾರೆ, ಜಾಬ್ ಮಾಡ್ತಾ ಇರ್ತಾರೆ, ಇವೆಲ್ಲ ಸಂಜೆ ಬಂದ್ರಾ, IPL ನೋಡಿದ್ರಾ, ಎಂಜಾಯ್ ಮಾಡಿದ್ರಾ, ಬಿಟ್ರಾ, 3 ಹೊತ್ತು ಇವತ್ತು ಯಾರು ಗೆಲ್ತಾರೆ ಅಂತ ಕೆನ್ನೋರು ಅವ್ರು ಗೆಲ್ತಾರೆ. ನೀವು ಸೋತಿರ್ತೀರ ಜೀವನದಲ್ಲಿ. ನಿಮ್ಮನ್ನು ಹದಗೆಡಿಸ್ತಕ್ಕಂಥ ಕೆಲವರು ಇರ್ತಾರೆ, ಇಂಥ ಟೀಮೇ ಗೆಲ್ಲುತ್ತೆ ಅಂತ ಹೇಳಿ ತುಂಬ ಜನ ಮನೆ ಮಠ ಮಾರ್ಕೊಂಡಿದ್ದಾರೆ. ಈ IPL ಬೆಟ್ಟಿಂಗ್ ಆಡಿ ಮನೆ ಮಠ ಮಾರ್ಕೊಂಡಿದ್ದಾರೆ. ಅವ್ರು ನಮ್ಮ ಪ್ರೋಗ್ರಾಮು ನೋಡಲ್ಲ, ಅವ್ರಿಗಿರೋ ಪ್ರೋಗ್ರಾಮ್ ಯಾರು ಬೆಟ್ಟಿಂಗ್ ಬಗ್ಗೆ ಆಡ್ತಾರೆ, ಯಾರು ಹೇಳ್ತಾರೆ ಅದೇ ತಲೆದಿರೋದು. ಹಾಗೆಯೇ ಮಕ್ಕಳದು ಅಷ್ಟೇ. ಮಕ್ಕಳು ಯಾಕೆ ಹೇಳಿದ ಮಾತು ಕೇಳಲ್ಲ ಅಂತಂದರೆ ರಾಹುವಿನ ತತ್ವ ಆ್ಯಕ್ಟಿವೇಟ್ ಮಾಡಿರ್ತಾರೆ.